ಹೋರಾಟಗಾರ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಮಠ ಮಧ್ಯಾಹ್ನದ ಶುಭ ಕಾಮನೆಗಳನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ಸಂದರ್ಭದಲ್ಲಿ ಇವತ್ತು ನಮ್ಮ ದಾರಿಯುದ್ದಕ್ಕೂ ನಾನು ನೋಡ್ತಾ ಇದ್ದೆ, ನಮ್ಮ ಹಿಂದೂ ಸಹೋದರರು ಬಹಳ ಸಡಗರ ಸಂಭ್ರಮದಿಂದ ಗಣೇಶೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅವರ ಮೆರವಣಿಗೆ ಕೂಡ ಇವತ್ತಿರ್ಬೋದು. ಈ ಸಂದರ್ಭದಲ್ಲಿ ಅವರಿಗೂ ಕೂಡ, ನನ್ನ ಇತರ ಧರ್ಮೀಯ ಹಿಂದೂ ಸಹೋದರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ನಾನು ಕೊಡ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಮುಸಲ್ಮಾನರ ವಿಶೇಷವಾದಂತಹ ಅತ್ಯುನ್ನತವಾದ ನಮ್ಮ ನಾಯಕರು ಜನಾಬೆ ಮೊಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಜಗತ್ತಿಗೆ ಪಾದಾರ್ಪಣೆ ಮಾಡಿ ಇಂದಿಗೆ 1445 ವರ್ಷಗಳು ಕಳೆದರೂ ಕೂಡ ಇಡೀ ಮಾನವ ಕುಲದ ವಿಮೋಚನೆಗಾಗಿ ಆ ಸೃಷ್ಟಿಕರ್ತನ ಕಡೆಯಿಂದ ಈ ಭೂಲೋಕಕ್ಕೆ ಕಳಿಸಲ್ಪಟ್ಟಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಜನಾಬೆ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ದಿನಾಚರಣೆ ಇನ್ನೇನು 2-3 ದಿನಗಳಲ್ಲಿ ನಾವು ಆಚರಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಪವಿತ್ರ ರಬಿಯುಲ್ ಅವ್ವಲ್ ತಿಂಗಳಿನಲ್ಲಿ ನಾವಿದ್ದೇವೆ. ಹಾಗಾಗಿ ಅಡ್ವಾನ್ಸ್ ಈದ್ ಮುಬಾರಕ್ ಅನ್ನು ಕೂಡ ನಾನು ನಮ್ಮ ಮುಸ್ಲಿಂ ಸಹೋದರರಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೆಲ್ಲ ವಿಚಾರಗಳನ್ನು ಹೇಳಿದ ನಂತರ ಯಾಕಪ್ಪ ನೀವು ಈ ಸ್ಟೇಜ್ ಕಟ್ಕೊಂಡು ಇಲ್ಲಿ ಧಿಕ್ಕಾರವನ್ನು ಕೂಗ್ತಾ ಇದ್ರಿ, ಯಾಕಪ್ಪ ನೀವು ಈ ಸ್ಟೇಜ್ ಅನ್ನ ಕಟ್ಕೊಂಡು ಬಿಜೆಪಿ ನರೇಂದ್ರ ಮೋದಿ ಕಂಡೆಮ್ ಅಂತ ಕೂಗ್ತಾ ಇದ್ದೀರಿ ಅಂತ ನೀವು ಕೇಳಬಹುದು. ಅದಕ್ಕೆ ಕಾರಣ ಇದೆ. ಆ ಕಾರಣವನ್ನ ನಾನು ತಿಳಿಸಲಿಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೇನೆ. ಅದು ಏನು ಕಾರಣ ಅಂತ ತಿಳ್ಕೊಂಡ್ರೆ ನೀವು ಕೂಡ ಈ NDA ಗವರ್ನಮೆಂಟ್ಗೆ, ಮೋದಿ ನೇತೃತ್ವದ ಈ ಬಿಜೆಪಿಗೆ ಧಿಕ್ಕಾರವನ್ನು ಕೂಗ್ತೀರಾ. ಅದನ್ನ ತಿಳ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಇವತ್ತು ಈ ದೇಶದಲ್ಲಿ ಅತಿ ಹೆಚ್ಚು ಪ್ರಪೋಗಂಡಾಗೆ ಒಳಗಾಗಿದ್ದು, ಅತಿ ಹೆಚ್ಚು ತಪ್ಪು ವ್ಯಾಖ್ಯಾನಕ್ಕೆ ಒಳಗಾಗಿದ್ದು, ಅತಿ ಹೆಚ್ಚು ಟಾರ್ಗೆಟ್ಗೆ ಒಳಗಾದಂತಹ ಯಾವುದಾದ್ರೂ ಒಂದು ಧರ್ಮ ಈ ಭಾರತ ದೇಶದಲ್ಲಿ ಇದ್ರೆ ಅದು ಇಸ್ಲಾಂ ಧರ್ಮವಾಗಿದೆ. ಅದು ಇಸ್ಲಾಂ ಧರ್ಮದ ಅನುಯಾಯಿಗಳಾದ ಮುಸಲ್ಮಾನರಾಗಿದ್ದಾರೆ. ಅದು ಇಸ್ಲಾಂ ಧರ್ಮದ ಅನುಯಾಯಿಗಳಾದ ಮುಸ್ಲಿಂ ಮಹಿಳೆಯರ ಬುರ್ಕಾದ ಮೇಲಾಗಿದೆ. ಇವರ ಕಠೋರ ಕಣ್ಣುಗಳು, ಇವರ ತಪ್ಪು ಅಭಿಪ್ರಾಯಗಳು, ತಪ್ಪು ಕಲ್ಪನೆಗಳು ಬಿದ್ದಿರುವಂತದ್ದು. ಹಾಗಾಗಿ ಬಿಜೆಪಿಗರು ಏನನ್ನ ಹೇಳ್ತಾರೆ, ಅವರು ಹೇಳೋದ್ರಲ್ಲಿ ಯಾವುದೇ ಸತ್ಯಾಂಶವಿಲ್ಲ ಎಂಬುದನ್ನ 2 ಉದಾಹರಣೆಗಳ ಮುಖಾಂತರ ಫಸ್ಟಿಗೆ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ನರೇಂದ್ರ ಮೋದಿ ಅವರ ಸಚಿವ ಸಂಪುಟದ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವ ರಿಚೂರ್ ಅವರು ಪಾರ್ಲಿಮೆಂಟ್ ಅಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಪ್ರೆಸೆಂಟ್ ಮಾಡಬೇಕಾದ್ರೆ ಹೇಳಿದ್ರು, ಈ ಬಿಲ್ ಅನ್ನ ನಾವು ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ, ಮುಸ್ಲಿಂ ಸಮುದಾಯದ ವಕ್ಫ್ ಆಸ್ತಿಯ ಸಂರಕ್ಷಣೆಗಾಗಿ ನಾವು ಅಮೆಂಡ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿ. ಅದರಲ್ಲೇ ನೀವು ತಿಳ್ಕೊಳ್ಬೇಕು, ಇವರು ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ ಅಮೆಂಡ್ಮೆಂಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇವರು ಮುಸ್ಲಿಂ ಸಮುದಾಯದ ಆಸ್ತಿಗಳನ್ನ ಕಬಳಿಸಲಿಕ್ಕಾಗಿ ಈ ಬಿಲ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಕಾರಣ ಏನ್ ನಾನು ಹೇಳ್ತಾ ಇದ್ದೇನೆ, ಇದೇ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳ ಹಿಂದೆ ತಮ್ಮ ಚುನಾವಣಾ ಭಾಷಣದಲ್ಲಿ ಹೇಳಿದ್ರು, ಏನು ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಈ ದೇಶದ 140 ಕೋಟಿ ಜನರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು. ಒಂದು ವೇಳೆ ಅಂದಿನ UPA ಗವರ್ನಮೆಂಟ್ ಅನ್ನ ನೀವು ಕೆಳಗಿಳಿಸಿ NDA ಮೈತ್ರಿಕೂಟಕ್ಕೆ ನೀವು ಅಧಿಕಾರ ಕೊಟ್ರೆ, ನಾವು ಅಧಿಕಾರಕ್ಕೆ ಬಂದ 100 ಡೇಸಿನ ಒಳಗಾಗಿ, 100 ದಿನಗಳ ಒಳಗಾಗಿ ನಾವು ಈ ದೇಶದ ಕಪ್ಪು ಹಣ ಏನು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ ರಾಜಕಾರಣಿಗಳು, 100 ಕೋಟಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿರುವಂತಹ ಕಪ್ಪು ಹಣವನ್ನ ಮರಳಿ ವಾಪಸ್ ತರ್ತೇವೆ. ಮತ್ತು ಆ ಹಣದಿಂದ ಏನ್ ಮಾಡ್ತೀವಿ ಅಂತ ಹೇಳಿದ್ರು, ಪ್ರತಿಯೊಬ್ಬ ಭಾರತೀಯನ ಅಕೌಂಟಿಗೂ ಕೂಡ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು. ನಾನು ಇವತ್ತು ಬೆಳಿಗ್ಗೆ ಕೂಡ ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ಕೊಂಡು ಇವತ್ತು ಸ್ಪೀಚ್ ಮಾಡಬೇಕಿತ್ತಲ್ಲ, ಒಂದೇ ಒಂದು ನಯಾ ಪೈಸಾ ನನಗಂತೂ ಬರಲಿಲ್ಲ. ನಿಮಗೇನಾದ್ರೂ ಬಂದಿದೆಯಾ? ಹಾಗಾದ್ರೆ ಇವರು ಹೇಳಿದ್ದೇನು ಶುದ್ಧ ಸುಳ್ಳಲ್ವಾ? ಇದೇ ಕೆಲಸವನ್ನ ಕಳೆದ 10 ವರ್ಷದಲ್ಲಿ ಬಿಜೆಪಿ ಮಾಡ್ತಾ ಬರ್ತಾ ಇರುವಂತದ್ದು. ಜನರನ್ನ ಮರಳು ಮಾಡಿಕೊಂಡು, ಜನರಿಗೆ ಕಣ್ಣಿಗೆ ಮಣ್ಣನ್ನು ಎರಚಿಕೊಂಡು, ಸುಳ್ಳುಗಳನ್ನೇ ಭಾಷಣಗಳಾಗಿ ಮಾಡಿಕೊಂಡು ಜನರ ಓಟನ್ನು ಮಾತ್ರ ಪಡ್ಕೊಂಡ್ರೆ ಹೊರತು ಇವರು ಹೇಳಿದಂತ ಯಾವುದೇ ವಿಚಾರದಲ್ಲೂ ಕೂಡ ಒಂದು ಸನ್ನಡತೆಯಿಂದ ನಡ್ಕೊಂಡಂತ ಇತಿಹಾಸ ಈ ಬಿಜೆಪಿಗರಿಗಿಲ್ಲ. ಅದೇ ರೀತಿ ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ಮಾತನ್ನು ಕೂಡ ಹೇಳಿದ್ರು ಇವರು. ಒಂದು ದಿನ ರಾತ್ರಿ ನರೇಂದ್ರ ಮೋದಿ ಅವರು ಇದೇ ದೇಶದ ಪ್ರಧಾನಮಂತ್ರಿಗಳು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಂದು ಹೇಳಿದ್ರು, ಇವತ್ತಿನಿಂದ 500 ರೂಪಾಯಿ ನೋಟ್ ಚಲಾವಣೆಯಲ್ಲಿ ಇರಲ್ಲ, ಡಿಮಾನಿಟೈಸ್ ಮಾಡಿದ್ರು. ಅಮಾನ್ಯೀಕರಣ, ನೋಟಿನ ಅಮಾನ್ಯೀಕರಣ ಮಾಡಿದ್ರು. 500 ರೂಪಾಯಿ ನೋಟ್ ಇನ್ನು ಚಲಾವಣೆಯಲ್ಲಿ 2000 ರೂಪಾಯಿ ನೋಟ್
500 ರೂಪಾಯಿಯನ್ನ ಚಲಾವಣೆಯಲ್ಲಿಲ್ಲ ಅಂತ ಹೇಳಿ 2000 ರೂಪಾಯಿ ನೋಟನ್ನು ತಂದ್ರು. ಯಾಕೆ ಅಂತ ಹೇಳಿದ್ರೆ ಈ ಏನು ಡಿಸಿಷನ್ ಇಂದ ಇಲ್ಲಿರುವಂತ ಭಯೋತ್ಪಾದನೆ ಕೊನೆಗೊಳ್ತದೆ. ಯಾಕಂತ ಹೇಳಿದ್ರೆ ಭಯೋತ್ಪಾದಕರಿಗೆ ಈ ಹಣ ಹೆಚ್ಚು ಸರಬರಾಜಾಗ್ತಾ ಇದೆ, ಡಿಮಾನಿಟೈಸ್ ಮಾಡುವ ಮುಖಾಂತರ ಇಲ್ಲಿರುವಂತ ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗುತ್ತೆ ಅಂತ ಹೇಳಿದ್ರು. ಭ್ರಷ್ಟಾಚಾರ ಇವತ್ತು ಭಯೋತ್ಪಾದನೆ ಇವತ್ತು ನಿಂತಿದೆಯಾ? ಪುಲ್ವಾಮಾ ದಾಳಿ ಯಾರ ಸಂದರ್ಭದಲ್ಲಿ ನಡೆದಿದ್ದು? ಮೋದಿ ನೇತೃತ್ವದಲ್ಲಿದ್ದಂತಹ NDA ಅಧಿಕಾರದಲ್ಲಿದ್ದಾಗ ಅಲ್ವಾ ಪುಲ್ವಾಮಾ ನಡೆದಿತ್ತು. ಪುಲ್ವಾಮಾದ ಡೀಟೇಲ್ಸ್ಗೆ ನಾನು ಹೋಗಲ್ಲ, ನನಗೆ ಸಬ್ಜೆಕ್ಟ್ ಬೇರೆ ಇದೆ. ಎಷ್ಟು ಬಾಂಬ್ ಬ್ಲಾಸ್ಟ್ಗಳು ನಡೆದಿದೆ ಈ ದೇಶದಲ್ಲಿ, ಎಷ್ಟು ಭಯೋತ್ಪಾದನಾ ಚಟುವಟಿಕೆಗಳು ನಡೆದಿದೆ, ಯಾರು ನೇತೃತ್ವ? ಇದೇ NDA ಗವರ್ನಮೆಂಟ್ ನೇತೃತ್ವದಲ್ಲಿರುವಂತದ್ದು. ಅದು ಹೋಗ್ಲಿ, ಇನ್ನೊಂದು ಸುಳ್ಳನ್ನ ಹೇಳಿದ್ರು. ಇನ್ನು ಮುಂದೆ ಚೈನಾದವರು ನಮ್ಮ ಓರ್ವ ಸೈನಿಕರನ್ನ ಕೊಂಡ್ರೆ ನಾವು ಏನ್ ಹೇಳಿದ್ರು, 10 ಸೈನಿಕರನ್ನ ನಾವು ಸದೆ ಬಡಿತೇವೆ ಅಂತ ಹೇಳಿ. ಇವತ್ತು ಈ ದೇಶದ ಸುಮಾರು 25 ಕಿಲೋಮೀಟರ್ ಬಾರ್ಡರ್ ನಲ್ಲಿ ಚೈನಾ ಈ ದೇಶದ ಗಡಿಯನ್ನು ಆಕ್ರಮಿಸಿಕೊಂಡಿದೆ. ಎಲ್ಲಿದೆ ನರೇಂದ್ರ ಮೋದಿ ಅವರೇ ನಿಮ್ಮ ಭಾಷಣ? ಎಲ್ಲವೂ ಸುಳ್ಳು. ಈ ದೇಶಕ್ಕೆ, ಈ ದೇಶದ ಜನರಿಗೆ ಇವರು ಏನೆಲ್ಲ ಹೇಳ್ತಾ ಬಂದ್ರು ಅದೆಲ್ಲವೂ ಕೂಡ ಸುಳ್ಳಾಗಿತ್ತು. ಅದೇ ರೀತಿಯಾದಂತಹ ಇನ್ನೊಂದು ಸುಳ್ಳನ್ನ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ದೇಶದಲ್ಲಿ ಟ್ರಿಬಲ್ ತಲಾಕ್ ಬಿಲ್ ಅನ್ನು ನಾವು ತಂದಿರುವಂತದ್ದು ಮುಸ್ಲಿಂ ಮಹಿಳೆಯರ ಮಾನವನ್ನ ಕಾಪಾಡಲಿಕ್ಕೆ, ಮುಸ್ಲಿಂ ಮಹಿಳೆಯರ ಘನತೆಯನ್ನ ಕಾಪಾಡಲಿಕ್ಕೆ ಅಂತೇಳಿ. ಆದ್ರೆ ನಿಮಗೆ ಗೊತ್ತಿರಲಿ, ಗುಜರಾತಿನಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾದಂತಹ ಬಿಲ್ಕಿಸ್ ಬಾನುವನ್ನ ರೇಪ್ ಮಾಡಿದಂತಹ ಬಿಜೆಪಿಗರು ಜೈಲಿನಿಂದ ಬಿಡುಗಡೆಯಾದಾಗ ಅವರಿಗೆ ಹಾರವನ್ನು ಹಾಕಿ ಸ್ವಾಗತಿಸಿದ್ದು ಇದೇ ಬಿಜೆಪಿ ಪಕ್ಷದ ನಾಯಕರು, ಕಾರ್ಯಕರ್ತರು. ನಾಚಿಕೆ ಆಗಬೇಕು ನಿಮಗೆ. ಮುಸ್ಲಿಂ ಮಹಿಳೆಯರ ಮಾನದ ಬಗ್ಗೆ ಮಾತನಾಡುವಂತ ನರೇಂದ್ರ ಮೋದಿ ಅವರು ಯಾಕೆ ಬಿಲ್ಕಿಸ್ ಬಾನುವಿನ ರೇಪಿಸ್ಟ್ಗಳನ್ನ ನೀವು ಹಾರವನ್ನು ಹಾಕಿ ಸ್ವಾಗತಿಸಿದ್ರಿ? ಇದು ನಿಮ್ಮ ವಿಮುಖ ಧೋರಣೆ, ಇದು ನಿಮ್ಮ ಸುಳ್ಳು ಪ್ರಚಾರ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಂತಹ ವಿಚಾರಗಳನ್ನ ಅಚ್ಚೇ ದಿನ್ಕಿ ಸಚ್ಚಾಯಿಯನ್ನ ಜನರ ಮುಂದೆ ಬಹಿರಂಗಪಡಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು ಇವತ್ತಿನ ಸಬ್ಜೆಕ್ಟ್ಗೆ ನಾನು ಬರ್ತೇನೆ. ಯಾಕಾಗಿ ಇವತ್ತು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ? ನೀವೆಲ್ಲರೂ ಕೇಳಬಹುದು, ವಕ್ಫ್ ಅಮೆಂಡ್ಮೆಂಟ್ ಬಿಲ್ ತರೋದ್ರಿಂದ ಅಂತ ಏನು ಆತಂಕ ನಿಮಗೆ ಎದುರಾಗಿದೆ? ಆ ಆತಂಕವನ್ನ ನಿಮ್ಮ ಮುಂದೆ ಸುಮಾರು 40 ಏನು ಅಮೆಂಡ್ಮೆಂಟ್ ಅನ್ನ ಈ ಬಿಲ್ ಅಲ್ಲಿ ತರಲಾಗಿದೆ. 40 ಅಮೆಂಡ್ಮೆಂಟ್ಗೆ ಹೇಳಲಿಕ್ಕೆ ಒಂದು 40 ಗಂಟೆ ಬೇಕಾಗಬಹುದು. ನಾನು ಅಷ್ಟನ್ನ ಹೇಳೋದಿಲ್ಲ. ಪ್ರಮುಖವಾದಂತಹ 4-5 ಅಮೆಂಡ್ಮೆಂಟ್ಗಳನ್ನ ನಿಮ್ಮ ಮುಂದೆ ನಾನು ಇಡ್ತೇನೆ. ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ ಈ ಬಿಲ್ ಎಷ್ಟು ಕಠೋರವಾಗಿದೆ, ಈ ಬಿಲ್ ಎಷ್ಟು ನಮ್ಮ ಸಮುದಾಯದ ಆಸ್ತಿಗಳನ್ನ ಸಂರಕ್ಷಿಸಲಿಕ್ಕೆ ತಂದಿರುವಂತದ್ದು ಅಂತ ಹೇಳಿ ಸುಳ್ಳುಗಳನ್ನ ಹೇಳಲಾಗ್ತಿದೆ ಎಂಬುದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಕನ್ನಡ ಅರ್ಥ ಆಗುತ್ತಲ್ಲ ನಿಮಗೆಲ್ಲ? ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ನಾಳೆ ಪ್ರತಿ ಮನೆಗೆ ಹೋಗಿ ಇದನ್ನ ನೀವು ಅವೇರ್ನೆಸ್ ಉಂಟು ಮಾಡಬೇಕು. ಪ್ರತಿ ಮೊಹಲ್ಲಾಗಳಲ್ಲಿ, ಪ್ರತಿ ಗಲ್ಲಿಗಳಲ್ಲಿ, ಅದು ಹಿಂದೂ ಸಹೋದರ ಆಗಿರಲಿ, ಮುಸ್ಲಿಂ ಸಹೋದರ ಆಗಿರಲಿ, ಅದು ಮಸೀದಿ ಆಗಿರಲಿ, ಮಂದಿರವಾಗಿರಲಿ, ಚರ್ಚ್ ಆಗಿರಲಿ, ಈ ಗೋಸುಂಬೆ ರಾಜಕಾರಣಿಗಳ ಬಣ್ಣವನ್ನ ಬಯಲು ಮಾಡಬೇಕಾದ್ರೆ ನಾವು ಫೀಲ್ಡ್ಗೆ ಕೆಲಸ ಮಾಡಬೇಕಾಗ್ತದೆ. ಮೊಟ್ಟ ಮೊದಲನೇದಾಗಿ ಈ ದೇಶದಲ್ಲಿ ವಕ್ಫ್ ಅನ್ನ ಸಂರಕ್ಷಣೆ ಮಾಡಲಿಕ್ಕೆ ಏನು ಕಾನೂನುಗಳು ಇರಲಿಲ್ವಾ ಈ NDA ಗವರ್ನಮೆಂಟ್ ಬರೋದಕ್ಕಿಂತ ಮುಂಚೆ ಅಂತ ಕೇಳಿದ್ರೆ, ಆಲ್ರೆಡಿ ಈ ದೇಶದಲ್ಲಿ 1954 ವಕ್ಫ್ ಆಕ್ಟ್ ಜಾರಿಯಲ್ಲಿದೆ. 1954 1954ರಲ್ಲಿ ನಮ್ಮ ದೇಶ ಸ್ವತಂತ್ರಗೊಂಡ ನಂತರ